ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿ. ನಾನು ಮಾತಾಡ್ತಾ ಇರೋದು ಸುನೀತಾ ನಾಯಕ್. ನಿಮಗೆಲ್ಲ ಗೊತ್ತಿರೋ ವಿಷಯ, ಈಗ ತಮಿಳುನಾಡೊಳಗೆ ವಿಜಯ್ ದಳಪತಿ ಅಲಿಯಾಸ್ ಜೋಸೆಫ್ ವಿಜಯ್ ಅನ್ನೋರು CM ಆಗಿದ್ದಾರೆ. ದ ಗ್ರೇಟ್ ಫಿಲ್ಮ್ ಸ್ಟಾರ್ ಅಂತಲೇ ಹೇಳ್ಬೋದು. ಹಲವಾರು ಪಿಕ್ಚರ್ಗಳಲ್ಲಿ, ಹಲವಾರು ಸಿನಿಮಾಗಳಲ್ಲಿ, ಹಾಡುಗಳಲ್ಲಿ ಒಂದು ಏಕೈಕ ನಟನಾಗಿ ರಚಿಸಿರುವ, ಆಮೇಲೆ ಆ್ಯಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಇವಾಗ ತಮಿಳುನಾಡಿನೊಳಗೆ CM ಆಗಿ ಕುಂತಾರಂದರೆ ಇದು ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂದರೆ, CM ಆಗಿ ವಿಜಯ್ ಅವರು ಯಾವ ಒಂದು ಆ್ಯಕ್ಷನ್ಸ್ಗಳನ್ನು ತಗೊಂಡ್ರು, ಏನು ಗ್ಯಾರಂಟಿಗಳನ್ನು ಕೊಟ್ಟರು, ಆಮೇಲೆ ಜನಸಾಮಾನ್ಯರಿಗೆ ಯಾವ ಥರ ಭರವಸೆಯನ್ನು ನೀಡಿದರು, ನಾನು CM ಆದಮೇಲೆ ಯಾವ ಥರ ಕಾರ್ಯಗಳನ್ನು ನಡೆಸ್ತೀನಿ, ಯಾವ ಥರ ನಾನು ಯೋಜನೆಗಳನ್ನು ಹಾಕ್ತೀನಿ ಅನ್ನೋದ್ರ ಬಗ್ಗೆ ಹೇಳಿದರು ಅನ್ನೋ ವಿಷಯ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಯಾರು ಮೊದಲ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇನ್ನೊಂದು ವಿಷಯ ಎಲ್ರಿಗೂ ಹೇಳ್ತೀನಿ, ಪ್ರತಿಯೊಂದು ಪ್ರಚಲಿತ ಘಟನೆಗಳಲ್ಲ, ಎಲ್ಲ ವಿಷಯದಲ್ಲೂ ಪಿನ್ ಟು ಪಿನ್ ನಿಮಗೆ ವಿಷಯಗಳನ್ನು, ಮಾಹಿತಿಗಳನ್ನು ತಲುಪಿಸುವಂತಹ ಸಾಧ್ಯತೆ ನನ್ನ ಕೈಲಾದಷ್ಟು ಮಾಡ್ತೀನಿ. ಇವಾಗ ಮೊದಲನೇದಾಗಿ ನಡೀತಾ ಇರೋದು, ತಮಿಳುನಾಡಿನೊಳಗೆ CM ಅವರು ತಮ್ಮ ಪಾದಾರ್ಪಣೆ ಇಟ್ಟಿದ್ದಾಯಿತು. ಏನೇನು ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಹೇಳಿದೆ. ಅದಕ್ಕಿಂತ ಮುಂಚೆ ಅವರು ಜನರಿಗೆ ನೀಡಿರುವಂತಹ ಭರವಸೆಗಳೇನಂತ ನಿಮಗೆ ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿ. ಮೊದಲದಾಗ ಅವ್ರು ಏನು ಹೇಳಾರಪ್ಪ ಅಂತಂದ್ರೆ, ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಡ್ತೀನಿ, ನಿಮ್ಮ ಹತ್ರ ನಾನು ₹1 ಇಸ್ಕೊಂಗಿಲ್ಲ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅಂದರೆ ಅವರು ಇಂಡೈರೆಕ್ಟಾಗಿ ಎಷ್ಟು ರಾಜಕಾರಣಿಗಳು ಇಷ್ಟು ವರ್ಷ ಇದ್ದು ಈ ರಾಜ್ಯವನ್ನು ಆಳಿದ್ರಲ್ಲ, ಅವರು ಎಷ್ಟು ಸುಲಿಗೆನ ಮಾಡಿದ್ದಾರೆ, ಎಷ್ಟು ಭ್ರಷ್ಟಾಚಾರದ ರೀತಿಯೊಳಗೆ ಹಣವನ್ನು ತಗೊಂಡಾರ, ಆ ರೀತಿ ನಾನು ಮಾಡಲ್ಲ, ಕಕ್ಕಿಸ್ತೀನಿ ವಾಪಸ್, ನಿಮ್ಮ ಹತ್ರ ನಾನು ₹1 ದುಡ್ಡು ತಗೊಂಗಿಲ್ಲ. ಹೀಗೆ ಹೇಳಿದ್ದಾರೆ. ಅದಾದಮೇಲೆ ಮುಖ್ಯವಾಗಿ ಯಾವುದೇ ಒಂದು ಆಫರ್ ಆಗಲಿ ಅಥವಾ ಈ ಗ್ಯಾರಂಟಿ ಆಗಲಿ ಕೊಡೋದು ನಿಮ್ಮ ಜೀವನ ಮುಂದೆ ನೀವು ಕಟ್ಕೊಳ್ಳೋಕೆ ಹೊರತು ಇದೇ ಒಂದು ಉಚಿತ ಯೋಜನೆಗಾಗಿ ಅಥವಾ ಗ್ಯಾರಂಟೀಸ್ಗಾಗಿ ನೀವು ಜೀವನ ಮಾಡೋಕ್ಕೆ ಹೋಗಬೇಡ್ರಿ. ಈ ಒಂದು ಕೊಡೋ ಹಣದಿಂದ ಆಗಿರ್ಬೋದು ಅಥವಾ ನಿಮಗೆ ಸದುಪಯೋಗ ಆಗೋ ಸೌಲಭ್ಯಗಳನ್ನು ನೀವು ಒದಗಿಸಾಕತ್ತೀವಪ್ಪ ಅಂದ್ರೆ ಅದರೊಳಗೆ ಸ್ಟಕ್ ಆನ್ ಆಗಬೇಡ್ರಿ, ಅದರಿಂದ ಹೊರಗೆ ಬರ್ರಿ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಮಾತನ್ನು ನಡೆದಿದ್ದು ತಮಿಳುನಾಡಿನೊಳಗೆ ನೆಹರು ಕ್ರೀಡಾಂಗಣದೊಳಗೆ ಈ ಒಂದು ವಿಷಯ ಎಲ್ಲರ ಜನರ ಮುಂದೆ ಈ ಪ್ರಚಾರ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಆ ಒಂದು ವಿಡಿಯೋ ನೋಡಬೇಕಾದಾಗ ಎಲ್ಲರಿಗೂ ನಿಜವಾಗ್ಲೂ ಒಂದು ಸಿನಿಮಾ ನೋಡ್ದಂಗೆ ಆಯ್ತು. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತಂದ್ರೆ, ಅದರೊಳಗೆ ಯಾವುದೇ ರೀತಿ ಫಾಲ್ತು ಮಾತಾಡೋದಾಗಿರ್ಬೋದು, ಟೈಮ್ ವೇಸ್ಟ್ ಆಗೋದಾಗಿರ್ಬೋದು ಇಲ್ಲ, ಎಲ್ಲವೂ ಕೂಡ ಮುಖ್ಯ ನೋಟ್ ಅಂತ ಹೇಳ್ತಾರಲ್ಲ, ಇಂಪಾರ್ಟೆಂಟ್ ನೋಟ್, ಅದನ್ನೇ ಹೇಳಿದ್ದಾರೆ. ಯಾವುದೇ ರೀತಿ ಈ ಹೇಳ್ತಾರಲ್ಲ ಡಾಂಬಾಚಾರ ಆಗಿರ್ಬೋದು, ಸುಮ್ಮನೆ ಖಾಲಿ ಮಾತಾಡೋದು, ಕೆಲಸ ಇಲ್ಲದೆ ಏನೋ ಅವ್ರ ತಲೆಗೆ ಬಂದಿದ್ದು ಬಾಯಿಗೆ ಬಂದಿದ್ದು ಮಾತಾಡ್ತಾರಲ್ಲ, ಆ ರೀತಿ ಇವರೇನು ಮಾತಾಡಿಲ್ಲ. ಒಳ್ಳೆ ರೀತಿಯಾಗಿ ಇವರು ಮಾತನ್ನು ಹೇಳಿದ್ದಾರೆ. ಇನ್ನೂ ನಿಮಗೆ ನಾನು ಹೇಳಿದೆ, ಈ ಒಂದು ವಿಜಯ್ CM ಆಗಿದ್ದಾರಲ್ಲ, ಅವರ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾರಂತಂದರೆ, ಸಚಿವರಾಗಿ CM ಆಗಿ ಅವರ ಕೆಳಗಡೆ ಸಚಿವರಾಗಿ ಇವರಿಗೆ ಹೆಲ್ಪ್ ರೀತಿಯಾಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಯೋಜನೆಗಳನ್ನು ತಗೊಳ್ಳೋ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಗಳನ್ನು ಆ ವ್ಯಕ್ತಿಗಳು ಹೇಳ್ತಾರೆ. ಅವರು ಎಷ್ಟು ಜನಪ್ಪ ಅಂತಂದರೆ 9 ಜನ ಸಚಿವರು CM ಕೆಳಗಡೆ, ಅಂದರೆ ವಿಜಯ್ ಜೋಸೆಫ್ ಅಲಿಯಾಸ್ ದಳಪತಿ ಅವರ ಕೆಳಗಡೆ 9 ಜನ ಸಚಿವರು ಪ್ರೆಸೆಂಟ್ ಇದ್ದಾರೆ. ಅದರಲ್ಲಿ ಹೆಚ್ಚು ಒಬ್ಬ ವ್ಯಕ್ತಿ ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಿದ್ದಾರೆ. ಅಂದರೆ ಈ ಒಂದು CM ಪದವಿಗೆ ಆಗಿರ್ಬೋದು, ಗ್ಯಾರಂಟೀಸ್ಗಾಗಿರ್ಬೋದು ಹೆಚ್ಚು ಹಣದ ರೀತಿಯೊಳಗೆ ಸಹಾಯ ಇದೆ ಅಂಥೇಳಿ ಮಾಹಿತಿ ಬರತ್ತದ. ಮತ್ತು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂತಂದ್ರೆ, ದ ಹೋಲ್ ಆಫ್ ಸ್ಟೇಟ್ ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ವಿಷಯ ಆಗಿಬಿಟ್ಟದ. ಯಾಕಂತಂದ್ರೆ ಒಂದು ನಟನ ನಾವು ಒಂದು ಫಿಲ್ಮ್ ಒಳಗೆ, ಆಮೇಲೆ ರಿಯಲ್ ಲೈಫ್ ಒಳಗೆ ಯಾವ ಥರ ಇದ್ದರು, ಆಮೇಲೆ ಅವರ ಜೀವನ ಯಾವ ಥರ ಇತ್ತು, ಅವರ ಕುಟುಂಬ ಯಾವ ಥರ ಇತ್ತು, ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇತ್ತು ಅನ್ನೋದನ್ನು ಮಾತ್ರ ನೋಡೇವಿ. ಈಗ ತಮಿಳುನಾಡಿನೊಳಗೆ ಪ್ರತಿಯೊಬ್ಬ ಮನೆಗೂ ಆಗಿರ್ಬೋದು, ಯುವಕರಿಗೂ ಆಗಿರ್ಬೋದು, ಯಾವ ರೀತಿ ಇವರು ರಾಜಕೀಯವನ್ನು ನಡೆಸ್ತಾರೆ ಅಂಥೇಳಿ ಬಹಳ ಕುತೂಹಲ ಐತಿ. ಇವರು ಆರಂಭದಲ್ಲೇ ಹೇಳಿದ್ದಾರೆ, ನೀವು ನನಗೆ ಸೆಲೆಕ್ಷನ್ ಮಾಡಿದ್ರೆ, ನೀವು ನಮಗೆ ಸೆಲೆಕ್ಟ್ ಮಾಡಿದ್ರೆ, ನೀವು ನಮಗೆ ಓಟ್ ಹಾಕಿದ್ರೆ ನಿಮಗೆ ನಾನು ಸಾಧ್ಯ ಆದಷ್ಟು ಎಲ್ಲ ರೀತಿ ಸಹಾಯವನ್ನು ಮಾಡ್ತೀನಿ ಅಂಥೇಳಿ ಆವಾಗಲೇ ಅವರು ಗ್ಯಾರಂಟೀಸ್ ಕೊಟ್ಟಿದ್ರು. ಆವಾಗ ಯಾವ ರೀತಿ ಗ್ಯಾರಂಟಿ ಕೊಟ್ಟರು, ನಿಮಗೆ ವಧುವರರಿಗಂತ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದರು. ಯಾವಾಗ
ಈ ಒಂದು ವೋಟಿಂಗ್ ಲೈನ್ ಚಾಲು ಇತ್ತಲ್ಲ, ಸೊ ಆವಾಗ ಬಿಫೋರ್ಸ್ ಹೇಳ್ತಾರೆ, ಸಭೆ ಆಗಿರ್ಬೋದು, ಪ್ರಚಾರ ಮಾಡೋದಾಗಿರ್ಬೋದು, ಆ ಒಂದು ವಿಷಯದೊಳಗೆ 8 ಗ್ರಾಮ್ ವಧುವರರಿಗೆ ಚಿನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಬಸ್ ಫ್ರೀ, ಹುಡುಗಗಾಯ್ತು, ಮಹಿಳೆಯರಿಗಾಯಿತು, ಪುರುಷರಿಗಾಯಿತು ಬಸ್ ಫ್ರೀನ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಮುಖ್ಯವಾಗಿ 1,200 ರೂಪಾಯಿಗಳನ್ನು ಪುರುಷರಿಗೂ ಕೊಡ್ತೀನಿ, ಸ್ತ್ರೀಯರಿಗೂ ಕೊಡ್ತೀನಿ ಅಂತೇಳಿ ಬಿಫೋರ್ ಹೇಳಿದ್ದಾರೆ ಇವರು, ಯಾರು, ವಿಜಯ್ ಅವರು. ಸೊ ಈಗ ಸಿ ಎಮ್ ಆದ ತಕ್ಷಣ ಯಾವ ರೀತಿ ಮಾಹಿತಿಯನ್ನು ಜನರಿಗೆ ತಲುಪಿಸಿದ್ರು, ಆ ಗ್ಯಾರಂಟೀಸ್ ನಿಜವಾಗ್ಲೂ ನೆರವೇರುವಂತಹ ಗ್ಯಾರಂಟೀಸ್ ಯಾವುದು ಅನ್ನೋದನ್ನು ಎಲ್ಲರ ಮುಂದೆ, ಎಲ್ಲರ ಸಮ್ಮುಖದೊಳಗೆ ಇವರು ಹೇಳ್ತಾರೆ. ಸೊ ಆ ಯಾವ ಗ್ಯಾರಂಟಿಗಳಿದ್ದಾವಂತ ಇವಾಗ ನಿಮಗೆ ನಾ ಹೇಳ್ತೇನೆ. 200 ಯೂನಿಟ್ ವಿದ್ಯುತ್ ಸರಬರಾಜು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಸೈನ್ ಮಾಡಿದ್ದಾರೆ ಇವರು, ಮೊದಲನೇ ಗ್ಯಾರಂಟಿ. ಮಹಿಳೆಯರ ರಕ್ಷಣಾ ವೇದಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಇವರು ಎರಡನೇದಾಗಿ ಹೇಳಿದ್ದಾರೆ. ಮತ್ತು ಮಾದಕ ವಸ್ತುಗಳನ್ನು ಇವರು ಆದಷ್ಟು ಮಟ್ಟಿಗೆ ತಡೆ ಹಿಡಿಯುವಂಥ ಸಾಧ್ಯತೆ ಮಾಡ್ತೀವಿ ಅಂಥೇಳಿ ಇವರು ಗ್ಯಾರಂಟಿಗಳನ್ನು ಸೈನ್ ಮಾಡಿದ್ದಾರೆ. ಯಾರು, ವಿಜಯ್ ಜೋಸೆಫ್ ಅವರು, ವಿಜಯ್ ಥಳಪತಿ ಅವರು. ಸೊ ಈ ರೀತಿ ಸಹಿಯನ್ನು ಹಾಕಿದ್ದಾರೆ. ಈ 3 ಗ್ಯಾರಂಟಿಗಳನ್ನು ವಿಜಯ್ ದಳಪತಿ ಅವರು ಕೊಟ್ಟಿದ್ದಾರೆ, ಅಲಿಯಾಸ್ ಜೋಸೆಫ್ ಅವರು. ಸೊ ಇದೆಲ್ಲ ಆದ ತಕ್ಷಣ ಇದು ಒಂದು ರೀತಿ ಬೆಳವಣಿಗೆ ಹಂತಕ್ಕೆ ಹೋಗಕತ್ತೈತಿ ತಮಿಳುನಾಡು ಅನ್ನೋದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಅನ್ಬೋದು. ಇನ್ನು ಕಾರ್ಯರೂಪಕ್ಕೆ ತರ್ತಾರೋ ಇಲ್ಲ ಅನ್ನೋದನ್ನು ಇನ್ನು ಮೇಲೆ ಬರ್ತಾರಲ್ಲ ಅವಾಗ ಗೊತ್ತಾಕೈತಿ. ಮತ್ತಿವರು ಎಲ್ಲರ ಸಮ್ಮುಖದೊಳಗೆ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಲಿ, ಯಾರೇ ಅನ್ಯಾಯ ಮಾಡಲಿ, ಯಾರೇ ಮೋಸ ಮಾಡಲಿ, ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ತಮಿಳುನಾಡಿನ ನೆಹರು ಕ್ರೀಡಾಂಗಣದಲ್ಲಿ ಅಲ್ಲಿ ಅವರು ಭಾಷಣವನ್ನು ಹೇಳಿದ್ದಾರೆ ಮತ್ತು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ರಕ್ಷಣಾ ವೇದಿಕೆಯನ್ನು ಇವರು ಹೇಳಿದ್ದಾರೆ. ಅದರ ಅರ್ಥ ಹೆಣ್ಣಿಗೆ ಯಾವುದೇ ರೀತಿ ಮೋಸ ಆದಲ್ಲಿ, ಅನ್ಯಾಯ ಆದಲ್ಲಿ, ಯಾವುದೇ ರೀತಿ ಕಳ್ಳತನ, ಸುಲಿಗೆ, ಏನೇ ಒಂದು ವಂಚನೆ ಆ ಒಂದು ಹೆಣ್ಣಿಗೆ ಆದರೆ ಅವರು ಕೂಲಂಕುಷವಾಗಿ ಆಕೆಗೆ ಒಂದು ಯಾವುದೇ ರೀತಿಯ ನ್ಯಾಯವನ್ನು ಒದಗಿಸುವ ಒಂದು ಕಾರ್ಯವನ್ನು ಇವರು ಮಾಡ್ತಾರೋ ಅಂಥೇಳಿ ಕೂಲಂಕುಷವಾಗಿ ಅಲ್ಲಿ ಜನರ ಮಧ್ಯೆ ಇವರು ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಸಿ ಎಮ್ ಅಂತಂದರೆ ಇವರು ಹೇಳಿದ್ದಾರೆ ಕಾಮನ್ ಮ್ಯಾನ್ ಅಂಥೇಳಿ. ಮುಖ್ಯವಾಗಿ ಸಿ ಎಮ್ ಅನ್ನೋ ಪದಕ್ಕೆ ನಾನು ಕೂಡ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ, ನಾನು ನಿಮಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ, ಯಾವುದೇ ರೀತಿ ವಂಚನೆಗೊಳಗಾಗದೆ, ಭ್ರಷ್ಟಾಚಾರಕ್ಕೊಳಗಾಗದೆ, ಹಣವನ್ನು ಕೈ ತಗೊಳ್ಳದೆ ನಿಮಗೆ ನಾನು ನಿಯತ್ತಾಗಿ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರು ಕೂಲಂಕುಷವಾಗಿ ಜನರ ಮಧ್ಯೆ ಹೇಳಿದ್ದಾರೆ, ನಾನು ಒಂದು ಕಾಮನ್ ಮ್ಯಾನ್, ಸಿ ಎಮ್ ಈಸ್ ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್, ಇಟ್ ಮೀನ್ಸ್ ದ್ಯಾಟ್ ಒನ್ ಮೀನ್ಸ್ ಈಸ್ ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಸಾಮಾನ್ಯ ಜನರಂತೆ ವರ್ತಿಸಿ ಜನರಿಗೆ ಗಮನ ಸೆಳೆಯುವಂಥ ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣ ಈಗ ಅದು ಕಾರ್ಯರೂಪಕ್ಕೆ ತಂದ್ರಂತೂ ಭಾಳ ಚಲೋ ಆಗ್ತೈತಿ. ಸಪೋಸ್ ಈ ಕಾರ್ಯರೂಪಕ್ಕೆ ತರದೇ ಇದ್ದಾಗ ಮನುಷ್ಯರ ಒಂದು ನಂಬಿಕೆ ಒಡೆದು ಹೋಗಿ ಜಸ್ಟ್ ಇವರು ತಮ್ಮ ಒಂದು ಕುರ್ಚಿಗೋಸ್ಕರ ಬಂದ್ರೆ ಅಂಥೇಳಿ ಮಾತು ಬರೋ ಸಾಧ್ಯತೆಗಳು ಭಾಳ ಐತಿ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಇವರು ಇವಾಗ ತಾನೇ ಮೊದಲನೇ ಮೆಟ್ಟಿಲನ್ನು ಹತ್ತಿದ್ದಾರೆ ಈ ರಾಜಕೀಯ ಅನ್ನೋ ಒಂದು ಚತುರಂಗದೊಳಗೆ. ಯಾವ ರೀತಿ ಇವರು ಜನರನ್ನು ಸೇವ್ ಮಾಡ್ತಾರೋ ಅಥವಾ ಭ್ರಷ್ಟಾಚಾರದ ಒಳಗಡೆ ಮುಳುಗ್ತಾರೋ ಅಂತೇಳಿ ನೋಡೋಣ. ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಎಷ್ಟೋ ರಾಜಕೀಯ ನಡೆಯಾಗತೈತಿ, ಎಷ್ಟೋ ಒಂದು ಭ್ರಷ್ಟಾಚಾರ ಆಗತೈತಿ. ಪ್ರಜೆಗಳ ಮಾತನ್ನು ಧಿಕ್ಕಾರ ಮಾಡೋದು ನೋಡೇವಿ, ಪ್ರಜೆಗಳಿಗೆ ಸಪೋರ್ಟ್ ಮಾಡೋದನ್ನು ನೋಡೇವಿ. ಸೊ ಎಲ್ಲ ರೀತಿ ಸಂಘ ಸಂಸ್ಥೆಗಳು ಏನೇನೆಲ್ಲ ಮಾಡಬೇಕು ಎಲ್ಲ ರೀತಿ ಮಾಡಕತ್ತಾರೆ. ಆದರೆ ಇದು ಒಂದು ಯುನಿಕ್ ಅಂತ ಹೇಳ್ಬೋದು, ಹೊಸತನ ಅಂತ ಹೇಳಬಹುದು. ಸೊ ವಿಜಯ್ ಅವರು ಸಿ ಎಮ್ ಆಗಿ ತಮಿಳುನಾಡಿನಲ್ಲಿ ಯಾವ ರೀತಿ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಇನ್ಮೇಲೆ ಅನ್ನೋದನ್ನು ತೀಕ್ಷ್ಣವಾಗಿ ನೋಡೋಣ, ಆದಷ್ಟು ಬೇಗ ನೋಡೋಣ ಅಂತ ಹೇಳ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಒಂದು ನೆನಪು ಬರತೈತಿ, ಉಪೇಂದ್ರ ಅವರು ಕೂಡ ಪ್ರಜಾಕೀಯ ಪಕ್ಷವನ್ನು ಹೇಳಿದ್ರು, ಆದರೆ ಅವರು ಇವ್ರ ಥರ ಯಾವುದೇ ರೀತಿ ಆಫರ್ ಕೊಟ್ಟಿಲ್ಲ. ಅದಕ್ಕೆ ಮೇ ಬಿ ಸೋತರು ಅಂತ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಒಂದು ಜನ ಯಾವ ಥರ ಅದಾರಪ್ಪ ಅಂದ್ರೆ ಆಸ್ಬುರ್ಕರು ಅಂತಾರೆ ಗೊತ್ತು, ಆಸ್ಬುರ್ಕರು ಏನಾರು ಕೊಟ್ಟರಷ್ಟತ್ತು ಮಾಡ್ತೀವಿ ಅಂಥೇಳಿ. ಸೊ ಅಲ್ಲಿ ವಿಜಯ್ ಸರನ್ನು ಆಫರ್ ಕೊಟ್ಟರು, ಇವರು ಉಪೇಂದ್ರ ಅವರು ಯಾವುದೂ ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ರಾಜ್ಯ ಆಸ್ಬುರ್ಕರು ಅದಾರಲ್ಲ ಯಾವುದಕ್ಕೂ ಅವರು ಸಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ. ಅವ್ರಿಗೆ ಬೇಕಾಗೋದೇನು ಆಫರ್ಸ್ ಬೇಕಾಗುತ್ತೆ, ಅವ್ರು ಆಫರ್ ಕೊಟ್ಟರು ತಮಿಳ್ನಾಡಿನ ಗೆದ್ರು. ಆದರೆ ನಮ್ಮ ಕರ್ನಾಟಕದೊಳಗೆ ಆಫರ್ ಕೊಟ್ಟಿಲ್ಲ. ಅವರು ನೀವೇ ರಾಜರು ಅಂತ ಹೇಳಿದಾಗ ಅವರು ತೊಗೊಳಕ್ಕಾಗಲಿ. ಅದೇ ಹೇಳ್ತದಲ್ಲ, ಬೀದಿ ನಾಯಿನ ಹೋಗಿ ಉಪ್ಪರಿಗೆ ಮೇಲೆ ಕುಣಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ಹಂಗಾತು.
ಇರಲಿ ಪರವಾಗಿಲ್ಲ. ಈಗ ಉಪೇಂದ್ರ ಅವರ ಬಗ್ಗೆ ಅವರ ಇಂಟರ್ವ್ಯೂ ಆಗೈತಿ. ಸೊ ಆ ಒಂದು ವಿಷಯದ ಬಗ್ಗೆ ಮುಂದಿನ ಒಂದು ವಿಡಿಯೋದೊಳಗೆ ನಾನು ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ CM ಆಗಿ ಆ ಕುರ್ಚಿ ಮೇಲೆ ಕೂತ್ಕೊಂಡಿರೋ ವಿಜಯ್ ಜೋಸೆಫ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋಕ್ಕೆ ನಾನು ಮುಕ್ತಾಯ ಹಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.